ನಮಸ್ಕಾರ ಮಿತ್ರರೇ, ಎಲ್ರಿಗೂ ಶುಭ ದಿನ. ನಾನು ಇವತ್ತು ಚಿಕ್ಕಜಾಲ, ಬೆಂಗಳೂರಿನ ಚಿಕ್ಕಜಾಲ ಹತ್ತಿರ ಚನ್ನಹಳ್ಳಿ ಅಂತ ಒಂದು ಗ್ರಾಮಕ್ಕೆ ಬಂದಿದ್ದೀವಿ. ಈ ಗ್ರಾಮದಲ್ಲಿ ಮಹೇಶ್ವರಮ್ಮ ಟೆಂಪಲ್ ಅಂತ ಇದೆ, ದೇವಸ್ಥಾನ ಅಂತ ಇದೆ. ಈ ದೇವಸ್ಥಾನದಲ್ಲಿ ಇವತ್ತೇನೋ ಒಂದು ಸಂಗೀತ ಕಾರ್ಯಕ್ರಮ ಇದೆ. ಅನೇಕರು ವಿದ್ವಾಂಸರು ಬರ್ತಾರೆ. ಅನೇಕ ಹತ್ತಾರು ಸಂಗೀತಕಾರರು ಒಂದು ಸಂಗೀತವನ್ನು ಪ್ರದರ್ಶನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದನ್ನು ನೋಡೋಣ ಅಂತ ನಾವು ಬಂದಿದ್ದೀವಿ. ಬನ್ನಿ ನೋಡೋಣ ಹೆಂಗಿದೆ, ಏನು ಸಂಗೀತ ಮಾಡ್ತಾರೆ ಅಂತ ನಿಮಗೆ ತೋರಿಸುವಂಥ ಒಂದು ಪ್ರಯತ್ನ ಮಾಡ್ತೀವಿ. ಈ ಚನ್ನಹಳ್ಳಿ ಗ್ರಾಮ ನಿಜವಾಗ್ಲೂ ಒಂದು ಚಿಕ್ಕ ಹಳ್ಳಿ ಆಗಿದ್ದರೂ ಕೂಡ ಇವತ್ತು ನಗರಕ್ಕೆ ಸೇರ್ತಾ ಇದೆ. ನೋಡೋಣ, ಇಂಥ ನಗರದಲ್ಲಿ ಕೂಡ ಇಂಥ ಒಂದು ಹಳ್ಳಿಯಲ್ಲಿ ಸಂಗೀತ ಕಾರ್ಯಕ್ರಮ ನಡೀತಾ ಇದೆ ಅಂದರೆ ಸಂಗೀತ ಪ್ರಿಯರಿಗೆ ಹಬ್ಬದ ವಾತಾವರಣ. ಬನ್ನಿ, ಕರ್ಕೋಗ್ತೀನಿ, ಹೆಂಗೆ ಸಂಗೀತ ಇದೆ ಅಂತ ತೋರಿಸ್ತೀವಿ. ಬನ್ನಿ. ಹಿಂಗಿದೆ ಆ ತಗೊಳ್ಳಿ, ಅದು ದೇವಸ್ಥಾನ ಇಲ್ಲೊಂದಿದೆ, ಗ್ರಾಮ ದೇವತೆ ತಗೊಳ್ಳಿ. ಟೆಂಪಲ್ ಬಗ್ಗೆ ಅಲ್ಲಿ ದೇವಸ್ಥಾನ ಹತ್ರ ಕೂತ್ಕೊಳ್ಳಿ. ಅಲ್ಲ ಅಲ್ಲಿ ದೇವಸ್ಥಾನ ಇರ್ತಾವ್ರೆ. ಒಳ್ಳೆ ಇದಕ್ಕೂ ದೇವ್ರಿಗೆ ಮದುವೆ ಮಾಡ್ತಾವ್ರೆ, ದೇವ್ರಿಗೆ ಮದುವೆ ಮಾಡ್ತಾವ್ರೆ, ಒಳ್ಳೇದು. ಸರಿ ಜಾಲ ಹೋಗಿ ನಮ್ಮೂರ ಶಾಲೆ. ಕರೆಕ್ಟ್. ಹೌದು. ನಾವು ಇವಾಗ ಈ ಊರಿನ ಮಹೇಶ್ವರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ.
ಲೀಲಾವತಮ್ಮ ಲೀಲಾವತಿ KV ಲೀಲಾವತಮ್ಮ. ಓಕೆ, ಭಾಳ ಸಂತೋಷಮ್ಮ. ಈಗ ನಾನು ಹ್ಞೂ ದೇವನಹಳ್ಳಿ ಹತ್ರ ಇರುವಂಥ ಚಿಕ್ಕಜಾಲ ಚಿಕ್ಕಜಾಲ, ಹೌದು ಹೌದು ಹೌದು, 2 ಕಿಲೋಮೀಟರ್ ದೂರ ಚನ್ನಹಳ್ಳಿನ ಗ್ರಾಮ ಚನ್ನಹಳ್ಳಿ ಗ್ರಾಮ ಪಂಚಾಯತ್. ಇಲ್ಲಿ ಬಂದಾಗ ಕಾಂಪ್ಲೆಕ್ಸ್ ನೋಡಿದೆ. ಇಲ್ಲಿ ಅನೇಕ ಸಂಗೀತ ವಿದ್ವಾಂಸರ ಸಂಗೀತ ಕಚೇರಿ ಇದೆ. ನಾನು ಇಲ್ಲಿ ಬಂದು ನೋಡಿದಾಗ ಒಂದು ವೀಣೆಯನ್ನು ಇಟ್ಟಿದ್ದೆ, ತ್ಯಾಗರಾಜರ ಭಾವಚಿತ್ರದಲ್ಲಿ ವೀಣೆ ಇಟ್ಟಿದ್ದೆ. ಹಾಗೆ ನಾನು ಅನೇಕರನ್ನು ಕೇಳಿದಾಗ ಅವರೇನು ಹೇಳಿದ್ರು ಅಂದರೆ, ಲೀಲಾವತಿ ಅಮ್ಮೆಯವರು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ನಡೆಸ್ಕೊ ಬರ್ತಾ ಇದ್ದಾರೆ ಹೌದು ಅಂತ ನಾನು ಕೇಳಿದೆ. ಯಾಕೆ ಇದು ಬಂತು ನಿಮಗೆ? ನಿಮ್ಮ ಸಂಗೀತ ಹಿನ್ನೆಲೆ ಇದೆಯಾ? ಹೌದು, ಸಂಗೀತ ಅಂದರೆ ನನ್ನ ಪ್ರಾಣ. ನಾವು ಹಳ್ಳಿಯಲ್ಲಿ ಹುಟ್ಟಿದವರು, ಸ್ವಲ್ಪ ಜೋರ ಮಾತಾಡಿ. ನಾವು ಹಳ್ಳಿಯಲ್ಲಿ ಹುಟ್ಟಿದವರು, ನಮ್ಗೆ ಸೌಕರ್ಯಗಳಿಲ್ಲ. ಆದರೆ ಎಲ್ಲನ್ನ ಸಂಗೀತ ನಡೀತಾ ಇದ್ದೆ ಅಂತಂದರೆ ಊಟ ಬೇಡ, ತಿಂಡಿ ಬೇಡ, ಏನೆಲ್ಲ ಅವ್ರ ಹಿಂದೆ ಹೊರಟೋಗ್ತಾ ಇದ್ದೆ ನಾನು. ಅಷ್ಟು ನನಗೆ ಅಷ್ಟೊಂದು ಆಸೆ ಇತ್ತು ನನಗೆ. ಮಧ್ಯದಲ್ಲಿ ಚಿಕ್ಕ ವಯಸ್ಸಿಗೆ ಮದುವೆ ಆಗೋಯಿತು. ಚಿಕ್ಕ ವಯಸ್ಸಿಗೆ ಇಲ್ಲಿ ಗಂಡನ ಮನೆಯಲ್ಲಿ ನನಗೇನು ಸೌಕರ್ಯ ಇಲ್ಲ, ತುಂಬ ಸೌಕರ್ಯ ಇಲ್ಲ. ಅದನ್ನು ಕಟ್ ಮಾಡಿದೆ, ಎಷ್ಟೋ ವರ್ಷ ಕಟ್ ಮಾಡಿದೆ ಅಂತಂದರೆ ಸುಮಾರು ಒಂದು 30 ವರ್ಷ 25 ವರ್ಷ 30 ವರ್ಷ ಕಟ್ ಮಾಡಿದೆ. ಆಮೇಲಿಂದ ನಮಗೆ ಸ್ವಲ್ಪ ಸ್ಟಾಪ್ ಮಾಡೋಕ್ಕಾಗುತ್ತಲ್ಲ ಸ್ವಲ್ಪ ಹೊತ್ತು? ಹಾಂ ಸೌಂಡ್ ಜಾಸ್ತಿ ಬರ್ತಾಯಿದೆ, ಅದು ಹಾಂ ಸ್ಟಾಪ್ ಮಾಡಿ. ಇರಲಿ ಅವರು ಹಾಡಬೇಕು. ನಿಮ್ಮ ವಯಸ್ಸಿನ ಕೇಳಿ. ನನ್ನ ವಯಸ್ಸಾ 1944. ಎಷ್ಟು ವರ್ಷದಿಂದ ಈ ಸಂಗೀತ ಕಾರ್ಯಕ್ರಮ ಮಾಡ್ತಾ ನಾನು ಈ ಕಾರ್ಯಕ್ರಮ 25 ವರ್ಷ. ಪ್ರತಿ ವರ್ಷ ಎಲ್ಲ ಅಂದರೆ ಮಧ್ಯದಲ್ಲಿ ಕೋವಿಡ್ ಅದು ಇದು ಬಂದಾಗ ಸ್ವಲ್ಪ ನನಗೆ ಅನಾನುಕೂಲ ಆಯಿತು. ಆವಾಗ ಮಾಡಲಿಲ್ಲ, ಕೆಲವು ವರ್ಷ ಬಿಟ್ಟಿದ್ದೆ. ಹೋದ ವರ್ಷವೂ ಮಾಡಲಿಲ್ಲ, ಅದಕ್ಕೆ ಮುಂಚೆ 2 ವರ್ಷದ ಮುಂಚೆ ಮಾಡಿದ್ದೆ. ಸರಿ ಮಾಡಿ ಇವ್ರಿಗೆಲ್ಲ ಹೇಳೋಣ ಅಂತಂದರೆ ಹೇಳಿದ್ದೆ, ಅವ್ರಿಗೂ ಅನುಕೂಲ ಆಗಲಿಲ್ಲ, ಸರಿ ಬರೋಕ್ಕೂ ಆಗಲಿಲ್ಲ. ಎಲ್ಲ ವಿದ್ವಾಂಸರೆಲ್ಲ ಬಂದಿದ್ದರು, ತುಂಬ ಚೆನ್ನಾಗಿತ್ತು. ಈ ಸತಿ ಎಲ್ಲ ಅನುಕೂಲ ಎಲ್ಲ ಚೆನ್ನಾಗಿ ಮಾಡಿದ್ದೀವಿ. ಕೆಲವರು ವಿದ್ವಾಂಸರು ಮಿಸ್ ಆಗಿದ್ದಾರೆ, ಯಾಕಂದರೆ ಅವ್ರ ಮನೇಲಿ ಇನ್ನೂ ಪ್ರಾಬ್ಲಮ್ ಆಗಿದೆ, ಅದಕ್ಕೋಸ್ಕರ ಅವರು ಇದು ಬರಲಿಲ್ಲ. ಅದು ಇನ್ನೂ ಬರ್ತಾ ಇದ್ದಾರೆ, ಇನ್ನೆಲ್ಲ ಅರ್ಧ ಗಂಟೆ ಬರ್ತಾರೆ. ಸಂಗೀತ ಅಂತಂದರೆ ಆವಾಗ ನನಗೆ 6 ಜನ ಮಕ್ಕಳು ಆದಮೇಲೆ ಇದ್ರ ಮೇಲೆ ನನಗೆ ಹುಚ್ಚು ಹೋಗಲಿಲ್ಲ. ಆವಾಗ ಸ್ವಲ್ಪ ಮಕ್ಕಳು ಎಲ್ಲರೂ ಕೂತ್ಕೊಂಡು ಸಂಗೀತ ಕಲ್ಯಾಣ ಅಂತ ಕೂತ್ಕೊಂಡು, ಮಕ್ಕಳು ಯಾರು ಮುಂದಕ್ಕೆ ಬರಲಿಲ್ಲ. ನಾನೇನು ತುಂಬ ವಿದ್ವಾಂಸ ಏನಲ್ಲ, ಆದರೆ ಎಕ್ಸಾಮ್ ಕಟ್ಟಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದೆ. ನಾನು ಥಿಯರಿ ಬರೆಯೋಕ್ಕೆ ಬರಲ್ಲ, ಏನೂ ಇಲ್ಲ ನನಗೆ. ಸುಮ್ಮನೆ ಹಾಡೋದ್ರಲ್ಲಿ ಬಂದುಬಿಟ್ಟೆ ನಾನು. ನಮ್ಮ ಗುರುಗಳು ತೀರ್ಕೊಂಡು ಒಂದು 2 ವರ್ಷ ಆಯಿತು. ಚಿಂತಾಮಣಿ. ಹಾಂ, ನೀವು ಕೀರ್ತನೆಗಳೆಲ್ಲ ಹೇಳ್ತೀರಾ? ಕೀರ್ತನೆ ಎಲ್ಲ ಮಾಡ್ತೀರಾ? ಹಾಂ, ಕಂಠ ಇಲ್ಲ, ಹೋಗ್ಬಿಟ್ಟಿದೆ, ಆಗೋದೇ ಇಲ್ಲ. 83 ವರ್ಷ ಇವಾಗ ನನಗೆ. ನಾನೇ 83 ವರ್ಷ ಆಗಲ್ಲ ಹಾಡೋಕ್ಕೆ. ಹಾಡ್ತೀನಿ, ಲೆಕ್ಕಾಚಾರ ಇದೆ, ಶೇಕಾಗುತ್ತೆ ಕಂಠ. ಈಗ ನಮಗೋಸ್ಕರ ಒಂದು ಕೀರ್ತನೆ ಈಗ ಅವ್ರು ಹಾಡ್ತಾ ಇದ್ದಾರೆ. ಇದು ಪ್ರೋಗ್ರಾಮ್ ಆದಮೇಲೆ ಆಮೇಲೆ ಬೇಕಾದರೆ ಹಾಡ್ತೀನಿ. ಅಲ್ಲ, ಅವ್ರು ಕೇಳಿಸುತ್ತಲ್ಲ, ಅವಳಿಗೆ ಡಿಸ್ಟರ್ಬ್ ಆಗುತ್ತಲ್ಲ ಅವ್ರಿಗೆ, ಅದಕ್ಕೋಸ್ಕರ ಬೇಡ. ಈಗ ಯಾರ್ಯಾರು ವಿದ್ವಾಂಸರು ಬರ್ತಾ ಇದ್ದಾರೆ ಇವರು. ಈಗ ಬಂದಿರೋರು ಇನ್ನೂ 4-5 ಜನ. ಆಮೇಲೆ ಪಂಚರತ್ನ ಕೀರ್ತನೆ ಅಂತ ಹಾಡ್ತಾರೆ, ಇನ್ನು ಅರ್ಧ ಗಂಟೆ ಅಷ್ಟೇ, 5 ಕೀರ್ತನೆ ಹಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಅದು ಮೃದಂಗ, ವೈಲಿನ್ನು ಇದೆಲ್ಲ ಇದ್ರೇ ಚೆನ್ನಾಗಿರೋದು. ಅದಕ್ಕೆಲ್ಲ ಅದಿಲ್ಲ ಅಂತಂದರೆ ಅದು ಸಂಗೀತ ಆಗಲ್ಲ, ಒಂಥರ ಇರುತ್ತೆ. ಅದಕ್ಕೆ ಅವರು ಬರ್ತಾರೆ, ಅರ್ಧ ಗಂಟೆ ಒಳಗೆ ಬರ್ತಾರೆ. ಅವ್ರು ಬಂದ ಮೇಲೆ ಅವರೆಲ್ಲ ಹಾಡಿದ ಮೇಲೆ ಆವಾಗ ನೀವು ವಿಡಿಯೋನೋ ಏನೋ ಹೇಳಿದ್ರಲ್ಲ ಅದೆಲ್ಲ ಮಾಡ್ಕೊಳ್ಳಿ. ಆಮೇಲೆ ನಾನು ಹೇಳ್ತೀನಿ ಏನು ಬೇಕಾದ್ರೆ. ಹಾಂ, ಹೇಳಿ. ನನಗೆ ಗೊತ್ತಿರೋದು ವೇದ,
ಅಷ್ಟೇ. ವೇದಾನೇ ಸಂಗೀತ, ಸಂಗೀತನೇ ವೇದ ಅಂತ ನಾನು ಅಂದ್ಕೊಂಡಿದ್ದೀನಿ, ನನ್ನ ಮನಸ್ಸು. ಯಾಕಂದರೆ ನಮ್ಮ ತಂದೆಯವರು ಪ್ರವಚನಕಾರರು. ಇಷ್ಟೊಂದು ಆಸಕ್ತಿ ವಹಿಸಿ ಈ ಸಂಗೀತ ಕಾರ್ಯಕ್ರಮದಲ್ಲಿ ನನಗೆ ತುಂಬ ಖುಷಿ ಆಯಿತು. ಆಯಿತು. ನನ್ನ ಬಗ್ಗೆ ನಿಮಗೆ ಹೇಳ್ತೀನಿ. ನಮ್ಮದು ಸಂಗೀತ ಕುಟುಂಬ ಆಯಿತಾ. ಈಗ ನೀವು ನಿಮ್ಮ ಮೊಮ್ಮಕ್ಕಳು ನಿಮ್ಮ ಕುಟುಂಬ ಎಲ್ಲರೂ ಸೇರಿಸಿ ಮಾಡ್ತಾ ಇದ್ದೀರಿ, ಭಾಳ ಖುಷಿ ಆಯಿತು. ಅದ್ರ ಬಗ್ಗೆ ಪರಿಚಯ ಯಾರಿದ್ದಾರೆ? ಸಂಗೀತದ ಬಗ್ಗೆ ಕೇಳಿದ್ರಲ್ಲ ನೀವು, ಅದ್ರ ಬಗ್ಗೆ ನಾನು ಯಾವ ಪುಸ್ತಕನೂ ಓದಿಲ್ಲ ಸಂಗೀತದ ಬಗ್ಗೆ. ಆದರೆ ಹಾಡೋದು ಸಂಗೀತ ಅಂತಂದರೆ ನಾನು ಪಂಚಪ್ರಾಣ ಅಷ್ಟು ಗೊತ್ತು ನನಗೆ. ಆಮೇಲೆ ನಮ್ಮ ತಂದೆಯವ್ರು ಹೇಳ್ತಿದ್ರು, ಅಮ್ಮ ಸಂಗೀತದಲ್ಲೇ ವೇದ ಇದೆ, ವೇದ ಅಂತಂದರೆ ಸಂಗೀತನೇ ವೇದ ಅಂತ ಹೇಳ್ತಾ ಇದ್ರು ನಮ್ಮ ತಂದೆಯವರು. ಅಷ್ಟು ಮಾತ್ರ ಗೊತ್ತು. ನನಗೇನು ಬುದ್ಧಿ ಹೆಚ್ಚಿಗೆ ಇಂಪ್ರೂವ್ ಆಗಿಲ್ಲ. ಚಿಕ್ಕ ವಯಸ್ಸಿಗೆ ಮದುವೆ ಆಯಿತು, ಮಕ್ಕಳು ಆಯಿತು, ಮೊಮ್ಮಕ್ಕಳು ಆಯಿತು, ಎಲ್ಲ ಆಯಿತು. ಎಲ್ಲ ಎಷ್ಟು ಬೇಕೋ ಅಷ್ಟು. ನನಗೆ ಇದರಲ್ಲಿರುವ ಆನಂದ ಇನ್ಯಾವುದ್ರಲ್ಲೂ ಇಲ್ಲ ನನಗೆ, ಅಷ್ಟು ಹೇಳಬಲ್ಲೆ. ಮೊಮ್ಮಕ್ಕಳು, ಅದು ಮೊಮ್ಮಗ, ಇದು ಮೊಮ್ಮಕ್ಕಳು. నా పేరు చెప్పు. ಇವರು నా పేరు నన్ను చూపించి నా పేరు చెప్పు అంటాను. ಎಸ್ ಕಿಶೋರ್ ಕುಮಾರ್, ಮೊಮ್ಮಗ. ಭವ್ಯ ಭಾರತಿ ಮಗಳು. ಈ ಹುಡುಗನೂ ಅಷ್ಟೇ ಮಗಳು. ತಮ್ಮನ ಮಗಳು ಇಲ್ಲ, ತಮ್ಮನ ಮಗಳು ಸೋದರ ಸೊಸೆ. ಸಾಮವೇದ, ಸಾಮವೇದ 4 ವೇದದಲ್ಲಿ ಸಾಮವೇದ ಸಂಗೀತ ಕರೆಕ್ಟಾ? ಅದರಿಂದ ನಿಮ್ಮ ಈ ಎಳೆ ವಯಸ್ಸಿನಲ್ಲಿ ಸಂಗೀತಕ್ಕೋಸ್ಕರನೇ ಒಂದು ಭಾಗ ಇಟ್ಬಿಟ್ಟಿದ್ದೀರಿ. ಇಲ್ಲ, ನನಗೇನು ಬೇಕಿಲ್ಲ, ಸಂಗೀತ ಬೇಕು ಅಷ್ಟೇ. ಈಗ ಸಂಗೀತ ನಿಮಗೆ ಆಸಕ್ತಿ ಬಂದಿದೆ? ಹೌದು, ಬಂದಿದೆ. ತುಂಬ ವರ್ಷಗಳಿಂದ ಬಂದಿದೆ. ಅನುಕೂಲ ಇಲ್ಲ ಆ ಥರ. ಇಲ್ಲ, ಅದೇನೋ ಅದು ದೇವರಿಚ್ಛೆ, ನಂದೇನೂ ಇಲ್ಲ. ರಾಜವರ್ಧನ್ ಅಂತ, ನಾನಿಲ್ಲಿ ಚಿಕ್ಕನಹಳ್ಳಿಯಲ್ಲಿ ಲೀಲಾವತಮ್ಮ ಅಂತ ಇದ್ದಾರೆ, ಅವ್ರ ಮೊಮ್ಮಗ ನಾನು. ಈಗ ನಮಗೆ ಗೊತ್ತಿರೋ ಹಾಗೆ ಸುಮಾರು ಒಂದು 20-25 ವರ್ಷದಿಂದ ರಾಮೋತ್ಸವವನ್ನು ನಡ್ಸ್ಕೊಂಡು ಬರ್ತಿದ್ದಾರೆ ನಮ್ಮ ಅಜ್ಜಿಯವರು. ಈ ವರ್ಷವೂ ಅದೇ ರೀತಿ ನಡ್ಸ್ಕೊಂಡು ಬಂದಿದ್ದಾರೆ. ನಿನ್ನೆ ಕಲ್ಯಾಣೋತ್ಸವ ಹಾಗೂ ಇವತ್ತು ಇದು ಆರಾಧನೆ ಇತ್ತು, ತ್ಯಾಗರಾಜರ ಆರಾಧನೆ ಇತ್ತು. ಸೊ ಹಾಗಾಗಿ ನಮ್ಮ ಎಲ್ಲರೂ ಇರುವಂಥ ಎಲ್ರಿಗೂ ಬಿಸಿ ಶೆಡ್ಯೂಲ್ ಇದ್ರೂ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮನ ತುಂಬ ಸುಗಮವಾಗಿ ನಡೆಸ್ಕೊಟ್ಟಿದ್ದಾರೆ. ಹಾಗಾಗಿ ನಾವು ತುಂಬ ಹೃದಯಪೂರ್ವಕ ವಂದನೆಗಳ ಸಲ್ಲಿಸಬೇಕಂತ ಇಚ್ಛಿಸ್ತೀವಿ. ಹಾಗೂ ಇದು ಮತ್ತು ಇನ್ನೊಂದೇನೆಂದರೆ, ಇದು ನಮ್ಮ ಒಂದು ದೈನಂದಿನ ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿರುವಂಥ ಮುಖ್ಯವಾಗಿರೋ ಒಂದು ಕಾರ್ಯಕ್ರಮ. ಈ ಪ್ರತಿ ವರ್ಷ ನಮ್ಮ ಅಜ್ಜಿ ಹೇಗೆ ನಡ್ಸ್ಕೊಂಬರ್ತಿದ್ದಾರೋ ಹಾಗೂ ಮುಂದೆ ನಾವು ನಡೆಸಬೇಕು ಅಂತ ನಮಗೂ ತುಂಬ ಇಷ್ಟ ಇದೆ. ಅದು ಮುಂದಕ್ಕೆ ಹೇಗೆ ಏನು ಅನ್ನೋದು ಆ ಸಮಯ ಸಂದರ್ಭ ತಕ್ಕಾಗೆ ಮಾಡ್ಕೋಬೇಕು ಅಂತ ನಾವು ಅದ್ರ ಜೊತೆಗೆ ಎಲ್ಲರೂ ಈಗ ನಮ್ಮ ಸಂಸ್ಕೃತಿ, ನಮ್ಮ ಸನಾತನ ಧರ್ಮವನ್ನು ಉಳಿಸಲು ನಮ್ಮ ಸಂಸ್ಕೃತಿ ಹಾಗೂ ಈ ಸಂಗೀತ ಇದರಿಂದನೇ ಮುಖ್ಯವಾಗಿರೋದು. ವೇದ ಸಂಗೀತ ಅನ್ನೋದು ನಮ್ಮ ಉಸಿರಾಟ, ಎರಡೂ ಉಸಿರು ನಾವು ಹೆಂಗೆ ಉಸಿರು ತೊಗೊಳ್ತೀವಿ, ಹಿಂಗೆ ಹೊರಗಡೆ ಬಿಡ್ತೀವಿ, ಅದೇ ರೀತಿ ಈ ಒಂದು ಸಂಗೀತ ಆಗಲಿ ವೇದ ಆಗಲಿ ಇದೊಂದು ಮುಖ್ಯವಾಗಿರುವಂಥ ಒಂದು ಹೇಗೆ ಅಂತ ಇದು ಇಂಪಾರ್ಟೆಂಟ್ ಸಬ್ಸ್ಟೆನ್ಸ್ ಆಫ್ ಲೈಫ್ ಅಂತ ಹೇಳ್ಬೋದು. ಆಹಾರ ಇಲ್ದಿರ ಇದ್ದರೆ ಒಂದು ಕೆಲವೊಂದು ದಿನ ಜೀವನ ಮಾಡ್ಬೋದು. ಬಹುಶಃ ಈ ಒಂದು ವೇದ ಮತ್ತು ಸಂಗೀತ ಅನ್ನೋದು ಇಲ್ಲದೇ ಈ ಸೃಷ್ಟಿ ಆಗ್ತಿರಲಿಲ್ಲ ಬಹುಶಃ. ಅದು ನನ್ನ ಅಭಿಪ್ರಾಯ. ಭಾಳಷ್ಟು ಜನ ಹೇಳ್ತಾರೆ, ಅಂದರೆ ನಾನು ತಿಳ್ಕೊಂಡಿರೋದ್ರಲ್ಲಿ ನಾನು ತುಂಬ ಕಡಿಮೆ ತಿಳ್ಕೊಂಡಿದ್ದೀನಿ. ಗೊತ್ತಿರೋ ಅಷ್ಟರಲ್ಲಿ ನನ್ನ ಫ್ರೆಂಡ್ಸು ನಮ್ಮ ಗೊತ್ತಿರೋ ಸರ್ಕಲ್ನಲ್ಲಿ ತಿಳ್ಕೊಂಡಿರೋದು ನಾನು ಹೇಳಿದ್ದೀನಿ. ಸೊ ತುಂಬ ಖುಷಿ ಆಗ್ತಿದೆ. ಈ ಒಂದು ದೈವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದು ಅಷ್ಟು ಸುಲಭವಾಗಿರೋದಲ್ಲ ವಿಚಾರ. ಯಾಕಂದರೆ ನಮ್ಮ ತಾತ ಅಜ್ಜಿ ಅವರೆಲ್ಲ ಹೇಳ್ತಿದ್ರು, ಒಂದು ದೈವ ಕಾರ್ಯ ಮಾಡಬೇಕಂದ್ರೂ ಆ ಕಡೆಯಿಂದ ಆಗಲಿ ಈ ಕಡೆಯಿಂದ ಇಟ್ ಮಸ್ಟ್ ಬಿ ಟೂ ವೇ ಪರ್ಮಿಷನ್. ಇದು ಒಂದು ಕಡೆಯಿಂದ ಇಚ್ಛೆ ಇದ್ದರೆ ಆಗೋದಿಲ್ಲ, ಆ ಕಡೆಯಿಂದ ಆಜ್ಞೆ ಇರಬೇಕು, ಇನ್ನೊಂದು ಕಡೆಯಿಂದ ನಮ್ಮ ಪೂರಕ ಸಂಕಲ್ಪಗಳಿರಬೇಕು. ಹಂಗಿದ್ರೆ ಮಾತ್ರನೇ ಇದೆಲ್ಲ ನಡೆಯುತ್ತೆ ಅನ್ನೋದು ನನ್ನ ಅನುಭವ, ಆ್ಯಕ್ಚುಲಾಗಿ ನನ್ನ ಅನುಭವ. ಸೊ ತುಂಬ ನಾನು MBA HR ಮಾಡಿದ್ದೀನಿ. HR ಲೇಬರ್ ಲಾ ಕಾಂಪ್ಲೈನ್ಸಸ್ ಮ್ಯಾನೇಜರಾಗಿ ವರ್ಕ್ ಮಾಡ್ತಿದ್ದೆ. ಸೊ ಈಗ ನನ್ನದೇ ಓನ್ ಕಂಪನಿ ಇದೆ.
ಸೊ ಬೇಸಿಕಲಿ ಈಗ ನಾನು ಸ್ವಲ್ಪ ಸ್ಟ್ರೀಮ್ನ ಚೇಂಜ್ ಮಾಡಿದೆ. 12 ಇಯರ್ಸ್ ಆದ ನಂತರ ನಾನು ಬೇರೆ ಕಡೆಗೆ ಬಿಸ್ನೆಸ್ ಫೀಲ್ಡ್ಗೆ ಬರ್ತಿದ್ದೀನಿ. ಈಗ ಮೊನ್ನೆ ಅಷ್ಟೇ ಒಂದು ನನ್ನದೇ ಓನ್ ಕಂಪನಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದು ಬೇಸಿಕಲಿ ಫಾರ್ಮ್ ಪ್ರೊಡಕ್ಷನ್ಸ್ ಮತ್ತು ಎಕ್ಸ್ಪೋರ್ಟ್ಸಲ್ಲಿರುತ್ತೆ. ಸೊ ಹಂಗಾಗಿ ಈಗ ನನ್ನದೇ ಓನ್ ಸ್ವಂತ ಉದ್ಯಮಿಯಾಗಿ ಈಗ ಕಾಲಿಟ್ಟಿದ್ದೀನಿ. ಎಲ್ಲ ಒಂದು ತಿಂಗಳಾಯಿತು ಸ್ವಂತ ಉದ್ಯಮಿಯಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಎಜುಕೇಷನ್ ಮಾಡಿ ಕೂಡ ಹೌದು ಹೌದು ಸಂಸ್ಕೃತಿ ಉಳಿಬೇಕು ಅಂತ ಹೇಳಿ ಹೌದು ಈ ಬಟ್ಟೆ ಡ್ರೆಸ್ ಹಾಕೊಂಡು ಹೌದು ನೀವು ಭಾಳ ಆಸಕ್ತಿ ವಹಿಸ್ತೀರಿ. ಹೌದು 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 ಇದು ಯಾಕೆ ಇದು ಮಾಡಲೇಬೇಕಾಗಿರೋ ಅಗತ್ಯ ಏನಿದೆ ಅಂದರೆ, ಈಗ ಭಾಳಷ್ಟು ಜನ ಅವ್ರದ್ದೇ ಆಗಿರೋ ಒಂದು ವಿಧಿವಿಧಾನದಲ್ಲಿದ್ದಾರೆ. ನಿಮ್ಗೆ ಗೊತ್ತಿರೋ ಎಲ್ರಿಗೂ ತಿಳಿದಿದೆ ಈಗಿನ ಪರಿಸ್ಥಿತಿ ಹೇಗಿದೆ ಅಂತೇಳಿ. ಈ ಒಂದು ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಪದ್ಧತಿಗಳನ್ನು ಅರಿವು ಬಹಳಷ್ಟು ಮುಖ್ಯ. ಅದು ನಾನು ಭಾಳಷ್ಟು ದಿನಗಳೇ ವರ್ಷಗಳಿಂದನೇ ನಾನು ಸಂಕಲ್ಪ ಮಾಡಿಕೊಂಡು ಇದರಲ್ಲಿ ನಾನು ಒಂದು ಪರಿವರ್ತನೆ ತರೋದ್ರಲ್ಲಿ ಭಾಳಷ್ಟು ಜನ ಶ್ರಮ ಪಡ್ತಿದ್ದಾರೆ. ಅದರಲ್ಲಿ ನಾನು ಒಬ್ಬನಾಗಬೇಕು ಅನ್ನೋದು ನನ್ನ ಇಚ್ಛೆ. ಮಾಡ್ತಿದ್ದೀನಿ. ನನ್ನ ಸಾಧ್ಯವಾದಷ್ಟು, ನನ್ನ ಕೈಯಲ್ಲಿ ಆಗುವಷ್ಟು ಎಲ್ಲ ಪರಿವರ್ತನೆಗಳು ನಮ್ಮ ಸಂಸ್ಕೃತಿ ಹಾಗೂ ನಮ್ಮ ಧರ್ಮನ ಉಳಿಸಲಿಕ್ಕೆ ನಮ್ಮ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಶಕ್ತಿ ಮೀರಿ ಮಾಡೋದಕ್ಕೆ ನಾನು ಸಿದ್ಧನಾಗಿರ್ತೀನಿ ಯಾವತ್ತೂ. ಅದನ್ನು ಹೇಳಬಲ್ಲೆ. ಸಂಗೀತದಲ್ಲಿ ನಿಮ್ಮ ಅಜ್ಜಿ ಸಂಗೀತ ಕಾರ್ಯಕ್ರಮಗಳು ಕರ್ನಾಟಕದಲ್ಲಿ ನಡೀತಾ ಇದೆ. ಹೌದು. ಉದಾಹರಣೆ ರುದ್ರಾಪಟ್ಟಣ ಅದು ಕೂಡ ಸಂಗೀತ ಸಂಗೀತ ಕಾರ್ಯಕ್ರಮ ಭಾಳ ಇಷ್ಟ ಆಯಿತು. ಹೌದು. ನಿಮ್ಮ ಅಜ್ಜಿ ಬಗ್ಗೆ ನೀವೇ ಹೇಳ್ತೀರಾ? ಇಲ್ಲ, ನಮ್ಮ ಅಜ್ಜಿ ಈ ಒಂದು ಸಂಗೀತ ಅನ್ನೋದು ಅದೊಂದು ಹೇಳಬೇಕು ಅಂದರೆ ಅವರ ಒಂದು ಜೀವನದಲ್ಲಿ ಅದು ಹೇಗೆ ಅವ್ರಿಗೆ ಬಂತು ಅನ್ನೋದು ನನಗೆ ಇದುವರೆಗೂ ಅರ್ಥ ಆಗಿಲ್ಲ. ಯಾಕಂದರೆ ಅಷ್ಟೊಂದು ಪರಿಶ್ರಮ ಅವ್ರದ್ದು. ಯಾಕಂದರೆ ಭಾಳಷ್ಟು ಕೆಲಸ, ಅವರು ಡೈಲಿ ಕೆಲಸ, ಅವ್ರ ಸಂಪಾದನೆ, ಅದರ ಮಧ್ಯದಲ್ಲಿ ಇದನ್ನೆಲ್ಲ ಅಳವಡಿಸ್ಕೊಂಡಿದ್ದಾರೆ. ಅದಕ್ಕೆ ನಾನು ದೇವ್ರ ಹತ್ರ ನಾನು ಅದೊಂದು ಪ್ರಾರ್ಥನೆ. ಯಾಕಂದರೆ ನಮ್ಮ ಅಜ್ಜಿಯವರ ಆಸೆನೂ ಅದೇನೆ, ಇದು ಮಾಡಲೇಬೇಕು ಅಂತ. ಅಲ್ಲಿಗೂ ಅವರು ಭಾಳಷ್ಟು ತುಂಬಾ ಹೆದರಿಸಿ ಅದನ್ನು ಧೈರ್ಯವಾಗಿ ಎಲ್ಲ ಜೀವನದಲ್ಲಿ ನಡೆಯೋದನ್ನೆಲ್ಲ ಮೆಟ್ಟು ನಿಂತು ಅವರು ಸಂಗೀತನ ಕಲ್ತು ಅವರು ಅದನ್ನು ಎಕ್ಸಾಮು ತೊಗೊಂಡಿದ್ದಾರೆ. ಎಕ್ಸಾಮ್ ತೊಗೊಂಡು ಪಾಸ್ ಮಾಡಿ ಚೆನ್ನಾಗಿ ಹಾಡ್ತಿದ್ರು. ಆಮೇಲೆ ಅವರು ಒಂದು ಈ ಸಂಘ ಅಂತ ಏನಿದೆ, ಸಂಗೀತದ ಪರಿವಾರ, ಅದು ತುಂಬ ದೊಡ್ಡದು. ಎಲ್ಲ ಊರುಗಳಲ್ಲೂ ತುಂಬ ಜನನೂ ಪರಿಚಯ ಇರ್ತಾರೆ. ವಿಶಾಖಪಟ್ಟಣಮಿಂದ ತಿರುಪತಿ, ಭಾಳಷ್ಟು ಕಡೆ ಇದ್ದಾರೆ. ಅವ್ರಿಗೆ ಹೋಗಿದ್ದ ಕಡೆ ಭಾಳಷ್ಟು ತಿರುಪತಿಯಲ್ಲೂ ಸಹ ಹೋಗಿ ಹಾಡಿದ್ದಾರೆ ಅವರು. ಅದು ನಮಗೊಂಥರ ಹೆಮ್ಮೆಯ ವಿಚಾರ. ಮತ್ತು ನಮಗೊಂಥರ ಖುಷಿ ಆಗುತ್ತೆ. ಅವರ ಮನೆಯಲ್ಲಿ ಈ ಥರ ಸಂಸ್ಕೃತಿ ಇರುವ ಮನೆಯಲ್ಲಿ ನಾವು ಹುಟ್ಟಿರೋದಕ್ಕೆ ನನಗೆ ತುಂಬ ಹೆಮ್ಮೆ ಇರುತ್ತೆ, ತುಂಬ ಸಂತೋಷ ಆಗುತ್ತೆ. ಮತ್ತು ಇವತ್ತು ಬಂದಿರೋ ಎಲ್ಲ ಪಂಡಿತರಿಗೂ, ಸಂಗೀತ ಪಂಡಿತರಿಗೆ ಮತ್ತು ನಮ್ಮ ಆಗಮ ವೇದ ಪಂಡಿತರಿಗೆ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತೀನಿ. ಯಾಕಂದರೆ ಅವರು ಇವತ್ತಿನ ದಿನ ಭಾಳ ಶ್ರೇಷ್ಠವಾಗಿರೋ ದಿನ. ಇವತ್ತು ತುಂಬ ಮದುವೆ ಮುಂಜಿ ಗೃಹ ಪ್ರವೇಶಗಳು ಎಲ್ಲ ಇರುತ್ತೆ. ಆದರೂ ನಾನು ಹೇಳ್ಬೇಕಂದ್ರೆ ಅವರು ನಮ್ಮ ಪಂಡಿತರಾದರು. ಒಂದು ಕಡೆ ನನ್ನ ಸ್ನೇಹಿತ ಪವನ್ ಕುಮಾರ್ ಅಂತ ಅವರು ಬಂದಿದ್ದಾರೆ. ತುಂಬ ಸಂತೋಷ ಆಗುತ್ತೆ. ಅವ್ರ ಕುಟುಂಬದವರೆಲ್ಲರೂ ಬಂದಿದ್ದಾರೆ. ಅವ್ರ ಫ್ಯಾಮಿಲಿ ಎಲ್ಲ ಬಂದು ನಡೆಸ್ಕೊಟ್ರು. ಅದು ಅವರು ಆಗಮ ಪ್ರಕಾರ ಏನು ರೀತಿಯಲ್ಲಿ ಏನಿರುತ್ತೆ ಅದೆಲ್ಲ ಮಾಡಿಕೊಟ್ಟಿದ್ದಾರೆ. ಅದು ತುಂಬ ಸಂತೋಷ ಆಗುತ್ತೆ. ಅದೊಂದು ರೀತಿ ಭಾಳ ಖುಷಿ ಆಯಿತು ನನಗೆ. ಧನ್ಯವಾದ. ಎಲ್ಲ ಹೇಳ್ಕೊಂಡ್ರಿ. ಹೌದು, ಭಾಳ ಖುಷಿ ಆಯಿತು. ಇಲ್ಲಿ ಭಗವಾನ್ ವಿಶ್ವಕರ್ಮನ ಒಂದು ಪ್ರಭಾವ ಹೇಗಿದೆ ಅಂದರೆ, ಈಗ ಈ ಪೂಜೆ ಆಗಲಿ, ಸಂಗೀತ ಆಗಲಿ, ವೇದ ಆಗಲಿ, ಈಗ ಏನಿದೆ ಇದರಲ್ಲಿ ಪ್ರತಿಯೊಂದು ಫಸ್ಟು ಇದರಲ್ಲಿ ಉಪಯೋಗಿಸುವಂಥ ಪ್ರತಿಯೊಂದು ವಸ್ತುಗಳನ್ನು ಭಗವಂತ ಸೃಷ್ಟಿ ಮಾಡಿರುವಂಥದ್ದು. ಈ ವಾದ್ಯಗಳೇನಿದೆ, ಈ ಒಂದು ಸ್ವರಗಳು ಸಹ ಅವರ ಒಂದು ಆಲೋಚನಾ ಶಕ್ತಿಗಳಿಂದ ಉದ್ಭವ ಆಗಿರುವಂಥದ್ದು, ಪರಮಾತ್ಮನ ಆಲೋಚನೆಗಳಿಂದ ಉದ್ಭವ ಆಗಿರೋದು. ಅದನ್ನು ನಮಗೆ ಭಾಳಷ್ಟು ಜನ ತುಂಬ ತಿಳಿದಿರೋರು ಇದ್ದಾರೆ. ಬಟ್ ನಮಗೆ ತಿಳಿದಿರೋದ್ರಲ್ಲಿ ನಾವು ಹೇಳ್ತೀವಿ. ಯಾಕಂದರೆ ಈಗ ನಾನು ತುಂಬ ಕಡಿಮೆ ಅಂತರದಲ್ಲಿ ವಿಚಾರಗಳನ್ನ ತಿಳ್ಕೊಳ್ತಾ ಬರ್ತಿದ್ದೀನಿ. ಸೊ ಹಾಗಾಗಿ ಸಾಕಷ್ಟು ನನಗೆ ಗೊತ್ತಿರೋ ಮಟ್ಟದಲ್ಲಿ ನಾವೊಂದು ನಮ್ಮ ಧರ್ಮದಲ್ಲಿ ಉಪಯೋಗಿಸುವಂಥ ಪ್ರತಿಯೊಂದು ಬಳಕೆ ಮಾಡುವಂಥ ವಸ್ತುಗಳು ಏನಿದೆ ಅದು ಭಗವಂತನ ಸೃಷ್ಟಿ. ಅದು ಆ ಸೃಷ್ಟಿಯಿಂದನೇ ಪ್ರತಿಯೊಂದಕ್ಕೂ
ಮುಂದೆ ಏನು ಈ ಅಪ್ಗ್ರೇಡೇಷನ್ ಅಂತ ಹೇಳ್ತಾರಲ್ಲ ಅದು ಬಂದಿರುವಂಥ ತುಂಬ ಅದೊಂದು ಹೇಳ್ಬೋದು ನಾನು. ಮುಂದೆ ಅಳವಡಿಸ್ಕೊಳ್ತೀವಿ. ಅದನ್ನು ಮುಂದೆ ನಾವು ಅಳವಡಿಸ್ಕೊಳ್ಳೇಬೇಕದು ಅದು, ಏಕೆಂದರೆ ಅದಿಲ್ಲದೆ ಆಗೋದಿಲ್ಲ, ಮುಂದಕ್ಕೆ ನಡೆಯೋದೇ ಇಲ್ಲ. ಏಕೆಂದರೆ ಈಗ ಹೌದು, ಯಾವುದೇ ಒಂದು ವಸ್ತು ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅದು ಒಂದು ಪೂಜೆ ಆಗಲಿ ಅದು ಪರಿಪೂರ್ಣತೆ ಅನ್ನೋದು ಬರೋದಿಲ್ಲ. ಸೊ ಅದನ್ನು ಅಳವಡಿಸ್ಕೊಳ್ಳೇಬೇಕು. ಕಲ್ಲನ್ನು ಕೆತ್ತನೆ ಮಾಡಿ ಅದನ್ನು ವೀಣೆ ಮಾಡಿ ಅದರಿಂದ ಸ್ವರವನ್ನು ನುಡಿಸಿರೋದು ಅದೊಂದೇ ಅಲ್ಲದೆ ತುಂಬ ಅತ್ಯಂತ ಇವಾಗ ಮೆಗಾ ಸ್ಟ್ರಕ್ಚರ್ಸ್ ಅಂತ ಏನು ಹೇಳ್ತೀವಿ, ಆ ಮೆಗಾ ಸ್ಟ್ರಕ್ಚರ್ಸ್ನ ಯಾವುದೇ ಥರ ಟೆಕ್ನಾಲಜಿ ಬಳಸ್ಕೊಳ್ದೇ ಅಂದರೆ ಅವರ ಒಂದು ಸಾಧನ ಶಕ್ತಿನ ಬಳಸ್ಕೊಂಡು ಅದರಲ್ಲೇ ಅವರು ಕೊಟ್ಟಿರುವಂಥದ್ದು ಇವತ್ತಿನ ನಮ್ಮ ಏನಿದೆ ಶಿಲೆಗಳಾಗಿ, ಅದು ನಮ್ಮ ಇವಾಗ ಬೇಳೂರು ಹಳೇಬೀಡು ಪ್ರತಿಯೊಂದು ದೇವಸ್ಥಾನಗಳು ಏನೇನಿದೆ ನಾವು ನೋಡ್ತಿದ್ದೀವಿ ನಮ್ಮ ಭಾರತ ದೇಶದಲ್ಲಿ, ಅದೆಲ್ಲನೂ ಅವರ ಒಂದು ಶಕ್ತಿ, ಅದು ದೈವ ಶಕ್ತಿಯಿಂದ ನಡೆದಿರುವಂಥದ್ದು. ಆವಾಗ ಇದು ಸಾವಿರಾರು ವರ್ಷದಿಂದಲೇ ಅತ್ಯಾಧುನಿಕ ಟೆಕ್ನಾಲಜಿ ಅಂತ ಏನು ಅಂದ್ಕೊತೀವಿ, ಮೆಗಾ ಸ್ಟ್ರಕ್ಚರ್ಸ್ ಅಂತ, ಅದನ್ನು ಅವರು ಸೃಷ್ಟಿ ಮಾಡಿದ್ದು ಆವತ್ತೇನೇ ಇದೆ. ಇವತ್ತಿಗೂ ನಮ್ಮ ಹತ್ರ ಪ್ರೂಫ್ಸ್ ಇದ್ದಾವೆ ಅದನ್ನೆಲ್ಲ. ಸೊ ಅದನ್ನು ಹೇಳಬಲ್ಲೆ. ಅದು ತುಂಬ ಅದ್ಭುತವಾದಂಥ ವಿಚಾರ ಅದು. ಸೊ ಅದನ್ನು ನಾವು ಖಂಡಿತವಾಗ್ಲೂ ಅಳವಡಿಸ್ಕೋಬೇಕು. ಹಾಗೂ ಇರುವಂಥ ಎಲ್ಲ ಈಗ ಎಲ್ಲ ಕುಲಕಸಬುಗಳು ಕೆಲಸ ಕಾರ್ಯಗಳೇನಿದೆ ಅದಕ್ಕೆ ಬೇಕಾಗಿರುವಂಥ ಸಲಕರಣೆಗಳು, ವಸ್ತುಗಳು, ಅತ್ಯಾಧುನಿಕ ಸಲಕರಣೆ ಅದೆಲ್ಲ ಅಲ್ಲಿಂದ ಬಂದಿರ್ತದೆ. ಸೊ ಅದನ್ನು ಈಗ ಮತ್ತೆ ಅಪ್ಗ್ರೇಡೇಷನ್ ಆಲ್ರೆಡಿ ನಮ್ಮ ಹತ್ರ ಇದ್ದಂಥದ್ದೇ, ಈ ಕಾಲಕ್ರಮೇಣ ಸ್ವಲ್ಪ ಹಳಿಸೋಯ್ತು ಅದನ್ನೆಲ್ಲ. ಈಗ ಮತ್ತೆ ಇಂಥ ರೀಇನ್ವೆನ್ಷನ್ ಅಂತ ಬರ್ಬೋದು ಅಷ್ಟೇ, ಮತ್ತೆ ಹೊಸದಾಗಿ ರೀಇನ್ವೆನ್ಷನ್ ಏನಿಲ್ಲ. ಯಾಕಂದರೆ ಕೆಲವೊಂದು ಶಿಲೆಗಳಲ್ಲಿ ಕೂದಲಷ್ಟೇ ಗಾತ್ರದ ಸಣ್ಣ ಹೋಲ್ ಮಾಡಬೇಕಾದ್ರೆ ಇವತ್ತು ನಮ್ಮ ಹತ್ರ ಮಿಷಿನ್ ಇದೆ, ಲೇಸರ್ ಕಟಿಂಗ್ ಮಿಷಿನ್ ಇರುತ್ತೆ. ಆ ಲೇಸರ್ ಕಟಿಂಗ್ ಮಿಷಿನ್ ಆವತ್ತೇ ಅವ್ರು ಉಪಯೋಗಿಸಿ ಮಾಡಿದ್ದಾರೆ. ಸೊ ಅದು ಮಹಾದ್ಭುತವಾದದ್ದು. ಇವತ್ತು ಮಾಡ್ತಿರೋದು ರೀಇನ್ವೆನ್ಷನ್ ಅದು. ಸೊ ಅದನ್ನು ನಾನು ಹೇಳಬಲ್ಲೆ. ಓಕೆ, ತುಂಬ ಸಂತೋಷ ಆಯಿತು. ಈ ವಿಚಾರವಾಗಿ ನಮ್ಮ ಏನು ಭಗವಂತ ಸೃಷ್ಟಿ ಮಾಡಿದ್ದಾರೆ, ಇದನ್ನು ಎಲ್ಲ ಪ್ರತಿಯೊಂದನ್ನು ನಾವು ಅಳವಡಿಸ್ಕೊತೀವಿ. ಹಾಗೂ ಬೇರೆ ನಮ್ಮ ಇದಕ್ಕೆ ನಮ್ಮ ಸಮಾಜದವರು ಯಾರೇ ಇದ್ದರೂ ಅವರಿಗೆ ನಾವು ತಿಳಿಸ್ಕೊಡ್ತೀವಿ ಹೇಳ್ಬೋದು. ಧನ್ಯವಾದ. ನಮ್ಮ ಗಣ್ಣನದ ಸಿಂಧೂರ ವರ್ಣ ಗರುಡ ಸಾಗರ ಕಲಿವದ. ಇಲ್ಲಿ ವಿಶೇಷತೆ ಏನು ಅಂದರೆ, ತ್ಯಾಗರಾಜರಿಗೆ ಆರಾಧ್ಯ ದೈವಾದ ಶ್ರೀರಾಮಚಂದ್ರರಿಗೆ ಪ್ರತಿ ವರ್ಷ ಅವರು ಸುಮಾರು ವರ್ಷಗಳಿಂದ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದ್ದಾರೆ. ಈ ವಿಶೇಷವಾಗಿ ಏನಂದರೆ, ಪ್ರತಿ ವರ್ಷ ಏನು ಮಾಡ್ತಾರೋ ಅದನ್ನು ನಿನ್ನೆ ದಿವಸ ಬೆಳಗ್ಗೆ ಕಲ್ಯಾಣೋತ್ಸವದಲ್ಲಿ ಮೊದಲನೇ ಆಗಿ ವರಪೂಜೆ ಅಂತ ಮಾಡಿದ್ವು. ವರಪೂಜೆ ಅಂತಾದ್ಮೇಲೆ ಕಾಶಿ ಯಾತ್ರೆ ಅಂತ ಹೋಗಿ, ಕಾಶಿ ಯಾತ್ರೆ ಬಂದಮೇಲೆ ಹುಡುಗನಿಗೆ ವರೋಪಚಾರ ಮತ್ತು ಮಧುಪರ್ಕದಿಂದ ಅವರಿಗೆ ಸ್ವಾಗತ ಮಾಡಿ ಕಲ್ಯಾಣೋತ್ಸವ ಕಾರ್ಯ ಎಲ್ಲ ಮುಗೀತು. ಕಲ್ಯಾಣೋತ್ಸವ ಅಂದರೆ ಅದೇ ಯಾಕೆ ಮಾಡಬೇಕು ಅಂದರೆ, ತ್ಯಾಗರಾಜರಿಗೆ ಆರಾಧ್ಯ ದೇವತೆ ಆತ್ಮದೇವತೆ ಆಗಿನ ಅವರಿಗೆ ಸೀತಾ ಕಲ್ಯಾಣ ಅಂದರೆ ಭಾಳ ವಿಶೇಷ. ಅದಕ್ಕಂತಲೇ ಕಲ್ಯಾಣೋತ್ಸವ ಮಾಡಿ ಅವರು ಪಟ್ಟಾಭಿಷೇಕ ಅಂತ ಮಾಡುವಂಥ ಕಾರ್ಯಕ್ರಮ. ನಿನ್ನೆ ಕಲ್ಯಾಣೋತ್ಸವ ಆಗಿ ಮತ್ತು ನಿನ್ನೆ ಸಾಯಂಕಾಲ ಸೀತಾರಾಮರಿಗೆ ಶಯನೋತ್ಸವ ಕಾರ್ಯಕ್ರಮ ಎಲ್ಲ ಮಾಡಿದ್ವು. ಅದಾದಮೇಲೆ ಇವತ್ತಿನ ದಿವಸ ಬೆಳಗ್ಗೆ ವಸಂತೋತ್ಸವ ಅಂತ ಮಾಡಿ ರಾಮದೇವರಿಗೆ ಮತ್ತು ಸೀತಾರಾಮ ಲಕ್ಷ್ಮಣ ಆಂಜನೇಯ ಸ್ವಾಮಿಗೆ ವಸಂತೋತ್ಸವವನ್ನು ಮಾಡಿ, ಅದಾದಮೇಲೆ ಅವರಿಗೆ ಅಲಂಕಾರ ಮಾಡಿ ಪಟ್ಟಾಭಿಷೇಕ ಅಂತ ಮಾಡಿದ್ವು. ಆ ಪಟ್ಟಾಭಿಷೇಕ ಮಹೋತ್ಸವದಲ್ಲಿ ತ್ಯಾಗರಾಜಿಗೆ ಆನಂದವಾಗಿ ಇವತ್ತು ಆರಾಧನೆ ಅಂತ ಮಾಡಿ ಅವರಿಗೆ ಪಂಚವರ್ಣ ಕೀರ್ತನೆಗಳು ಭಾಳ ಇಷ್ಟವಾದ ಕೀರ್ತನೆಗಳು ಅದರಲ್ಲಿ. ಅದಕ್ಕೆ ಇಷ್ಟು ಕಾರ್ಯಕ್ರಮ ಇವತ್ತುವರೆಗೂ ಆಗಿದೆ. ಪಟ್ಟಾಭಿಷೇಕ ಮಹಾಮಂಗಳಾರತಿ ಆಗಿದೆ. ಇದು ಹೌದು, ಒಂದು ಸ್ವರಕ್ಕೆ ಪಂಚವರ್ಣದ ನಮ್ಮಲ್ಲಿ ಪಂಚಭೂತ ತತ್ವ ಏನಿದೆ, ಒಂದೊಂದು ಪಂಚಭೂತಗಳು ಒಂದೊಂದು ಸ್ವರವಾಗಿ ಅವರು ಆರಾಧನೆ ಮಾಡೋದಕ್ಕೆ ಒಂದೊಂದು ಆತ್ಮಕ್ಕೆ ಒಂದೊಂದು ಮಂಗಳಾರತಿ ಅಂತ ದೇವರಿಗೆ ಆತ್ಮಾರಾಮನಿಗೆ ಆರಾಧನೆ ಮಾಡಿದಂಥ ಅದು ಪಂಚವರ್ಣ ಕೀರ್ತನೆಗಳು. ಅಂದರೆ ನಾವು ಏನೇನೋ ನಮ್ಮಲ್ಲಿ ಪಂಚಭೂತ ಪೃಥ್ವಿ, ಅಪ್ಪು, ತೇಜು, ವಾಯು, ಆಕಾಶ ಅಂತ ಏನು ಹೇಳ್ತೀವೋ ಅದರಲ್ಲಿ ಒಂದೊಂದಕ್ಕೆ ಒಂದೊಂದು ರಾಗದಲ್ಲಿ ಆರಾಧನೆ ಮಾಡಿ ರಾಮದೇವರನ್ನ. ಅದಕ್ಕೆ ಪ್ರತಿಯೊಂದು ಇದಕ್ಕೂ ಆರತಿ ಅಂತ ಮಾಡೋ ಸಂದರ್ಭ ಅದು ಕಾರ್ಯಕ್ರಮ. ನಮ್ಮ ಹೆಸರು ಜಾನಕಿರಾಮ್ ಶಾಸ್ತ್ರಿಗಳಂತ. ನಾವು ಬೆಂಗಳೂರು ಗಾಯತ್ರಿನಗರ ವಾಸವಾಗಿದ್ದೀವಿ.
ಈ ಕಾರ್ಯಕ್ರಮಕ್ಕೆ ಇದನ್ನೇ ಮೊದಲನೇ ವರ್ಷ ನಮ್ಗೆ ಕರೆಸಿರೋದು ಅವರು. ಪ್ರತಿ ವರ್ಷ ಬೇರೆಯವರು ಮಾಡಿದ್ರೆ ಅದು ಏನು ಈ ವರ್ಷ ನಮಗೆ ಭಾಳ ಆನಂದವಾಗಿದೆ. ಇಲ್ಲಿ ಇಂಥ ಸೌಭಾಗ್ಯನ ಕೊಟ್ಟಂಥ ಅವರು ನಾವು ಧನ್ಯವಾದಗಳು ಅನುಭವಿಸ್ತೀವಿ ನಾವು. ಈಶ್ವರಾಯ ನಮಃ. ನನ್ನ ಹೆಸರು ಪವನ್ ಕುಮಾರ್ ಅಂತ. ನಾನು ರಾಮನ ಸೇವೆಗೋಸ್ಕರ ಬಂದಿದ್ದೀನಿ. 2 ದಿವಸದಿಂದ ನಾವು ಕೋದಂಡರಾಮಸ್ವಾಮಿ ಕಲ್ಯಾಣೋತ್ಸವ, ಶಯನೋತ್ಸವ, ಸುಪ್ರಭಾತ ಸೇವೆ, ವಸಂತೋತ್ಸವ, ಈಗ ಪಟ್ಟಾಭಿಷೇಕ ಮತ್ತು ತ್ಯಾಗರಾಜ ಆರಾಧನೆ ಮಾಡೋದು ತುಂಬ ಖುಷಿ ಇದೆ. ನಮಗೆ ವ್ಯವಸ್ಥೆಗಿಂತ ರಾಮರ ಸೇವೆಗೆ ಎಷ್ಟು ವ್ಯವಸ್ಥೆ ಕೊಟ್ಟರೆ ಅಷ್ಟು ಖುಷಿಯಾಗುತ್ತೆ. ಸೊ ಅದರಲ್ಲಿ ಆನಂದ ಇದೆ ತುಂಬ. ನಮಗೆ ಏನು ತೊಂದರೆ ಮಾಡಿದಿರ, ನಮ್ಗೆ ಇಷ್ಟ ಬಂದಂಗೆ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟರು. ಅಜ್ಜಿ ಅಂತ ಹೇಳಬೇಕು ಅಥವಾ ಲೀಲಾವತಮ್ಮ ಅಂತ ಹೇಳಬೇಕು, ಅವ್ರಿಗೆ ತುಂಬ ಅದಕ್ಕೆ ತುಂಬ ಹೃತ್ಪೂರ್ವಕ ನಮಸ್ಕಾರ. ನನಗಿಂತ ದೊಡ್ಡವರಾದ್ರಿಂದ ನಮಸ್ಕಾರ. ಆಮೇಲೆ ರಾಮರ ಸೇವೆಗೆ ಏನು ಅಡತನ ಇಲ್ದಿರ ಕೊಟ್ಟಿದ್ದಕ್ಕೆ ಅದೇ ಒಂದು ಆನಂದ. ನಮಗೆ ಇನ್ನೇನು ಹೇಳೋದು, ಅದೇ ಆನಂದ. ನನ್ನ ಹೆಸರು ಬ್ರಹ್ಮೇಂದ್ರ ಅಂತೇಳಿ, ಕೋಲಾರಿಂದ ಬಂದಿರ್ತೀನಿ. ಮೃದಂಗದಲ್ಲಿ GS ರವಿಚಂದ್ರ ಅಂತ. ವೈಲಿನ್ ಅವ್ರ ಹೆಸರು ಹೇಳಬೇಕಾಗಿತ್ತು ಮೈನು. ವೈಲಿನಲ್ಲಿ ಗೋವರ್ಧನ್ ಅಣ್ಣ ಅವರು, ಚಿಂತಾಮಣಿಯವರು, ಅವರು ಶಾಲಾ ಶಿಕ್ಷಕರು ಕೂಡ ಅವರು. ಆಮೇಲೆ ಸಂಗೀತಗಾರರು. ಈ ರಾಮಕೃಷ್ಣಾಚಾರ್, ಚಿಕ್ಕಬಳ್ಳಾಪುರ. ಹಾಡುಗಾರಿಕೆ ಈ ರಾಮಕೃಷ್ಣಾಚಾರ್, ಚಿಕ್ಕಬಳ್ಳಾಪುರ. ಸೂರ್ಯನಾರಾಯಣಾಚಾರಿ, ಕೋಲಾರ. ಸೂರ್ಯನಾರಾಯಣಾಚಾರಿ, ಕೋಲಾರ, ಮೃದಂಗ.